ಶಿವಮೊಗ್ಗ ನಗರ ಬಿಜೆಪಿ ಸಮಿತಿಯ ವತಿಯಿಂದ ನಗರದ ಶ್ರೀ ಆರಕೇಶ್ವರ ದೇವಸ್ಥಾನದಿಂದ ಕಾಶಿ ಶ್ರೀ ವಿಶ್ವನಾಥ ಧಾಮ ಲೋಕಾರ್ಪಣೆಯ ದಿವ್ಯ ಕಾಶಿ ಭವ್ಯ ಕಾಶಿಯ ನೇರ ಪ್ರಸಾರ ಕಾರ್ಯಕ್ರಮ ಜರುಗಿತು. ಭಾರತ್ ಮಾತಾ ಕಿ ಭವ್ಯ ಕಾಶಿ ಭವ್ಯ ಕಾಶಿ ಗೌರವ ಸಮರ್ಪಣಾ ಕಾರ್ಯಕ್ರಮದ ಬಗ್ಗೆ ವಾರಣಾಸಿಯಲ್ಲಿ ನಡೆದ ಕಾಶಿ ಶ್ರೀ ವಿಶ್ವನಾಥ ಧಾಮ ಲೋಕಾರ್ಪಣೆಯ ದಿವ್ಯ ಕಾಶಿ ಭವ್ಯ ಕಾಶಿಯ ನೇರ ಪ್ರಸಾರದ ಕಾರ್ಯಕ್ರಮ ನಗರದ ಬಿಜೆಪಿ ಅಧ್ಯಕ್ಷರಾದ ಎನ್ಕೆ ಜಗದೀಶ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕೋಟೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಅನಂತರಾಮ್ ಹಾಗೆ ಅಯ್ಯಂಗರ್ ಕಾಶಿ ಶ್ರೀ ವಿಶ್ವನಾಥ ಧಾಮದ ವಿಚಾರವನ್ನ ತಿಳಿಸಿದರು. ಆರಕೇಶ್ವರ ದೇವಸ್ಥಾನದ ಅರ್ಚಕರಾದ ಶ್ರೀ ಚಂದ್ರಶೇಖರ ಭಟ್ ಉಪಸ್ಥಿತಿಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಟಿಡಿ ಮೇಘರಾಜ್ ಕಾರ್ಯಕ್ರಮವನ್ನ ಕುರಿತು ಮಾತನಾಡಿದರು. ಈ ವಿಭಾಗ ಸಹ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಎಇ ನಟರಾಜ್, ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾದ ಎಸ್ ದತ್ತಾತ್ರೆ, ವಿಧಾನ ಪರಿಷತ್ ಅಭ್ಯರ್ಥಿ ಅರುಣ್ ಡಿಎಸ್ ಹಾಗೆ ಮಹಾನಗರ ಪಾಲಿಕೆ ಮೇಯರ್ ಸುನೀತಾ ಅಣ್ಣಪ್ಪ, ಭದ್ರಾ ಖಾಡಾ ಅಧ್ಯಕ್ಷರಾದ ಪವಿತ್ರ ರಾಮಯ್ಯ, ಸೂಡಾ ಅಧ್ಯಕ್ಷರಾದ ಎಸ್ಎಸ್ ಜ್ಯೋತಿ ಪ್ರಕಾಶ್, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶಿವರಾಜ್, ಜಿಲ್ಲಾ ಧರ್ಮಪ್ರಸಾದ್, ಮಹಾನಗರ ಪಾಲಿಕೆ ಸದಸ್ಯರಾದ ಎಸ್ಎನ್ ಚನ್ನಬಸಪ್ಪ, ಜ್ಞಾನೇಶ್ವರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆಇ ಕಾಂತೇಶ್, ನಗರ ಪ್ರಧಾನ ಕಾರ್ಯದರ್ಶಿ ಮೋಹನ್ ರೆಡ್ಡಿ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಹಾಗೂ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಸ್ನೇಹಿತರು, ಮಾತೆಯರು ಎಲ್ಲರಿಗೂ ಸಹ ವಂದಿಸುತ್ತಾ, ನಾನು ಮಾತುಗಾರ ಅಲ್ಲ, ನನಗೆ ಗೊತ್ತಿರೋದು ದೇವ್ರ ಪೂಜೆ ಮಾಡೋದು, ಅಲಂಕಾರ ಮಾಡೋದು, ಮಂತ್ರ ಹೇಳೋದು, ಇಷ್ಟೇ ನನಗೆ ಗೊತ್ತಿರೋದು. ಆದರೆ ಈಗ ಎಲ್ಲರ ಒತ್ತಾಯದ ಮೇಲೆಗೆ 4 ಮಾತಾಡಬೇಕು ಅಂತ ಹೇಳಿದ್ದಾರೆ. ನನಗೆ ಏನು ಅನಿಸುತ್ತೆ ಅದ್ರ ಒಳ್ಳೆಯದನ್ನು ಸ್ವೀಕಾರ ಮಾಡಿ ನಾನು ಹೇಳಿದ್ರಲ್ಲಿ ಬೇಡದೇ ಇರೋದನ್ನ ಬಿಟ್ಬಿಡ್ಬೇಕು ಅಂತ ನಾನು ಮೊದಲೇ ಪ್ರಾರ್ಥನೆ ಮಾಡ್ಕೋತೀನಿ. ಕಾಶಿಯ ಹೆಸರು ಅನಾದಿ ಕಾಲದ್ದು. ಕಾರಣ ಅಂದರೆ ತ್ರೇತಾಯುಗದ ಪ್ರಾರಂಭದಲ್ಲೇ ಸಹ, ಅಂದರೆ ಸತ್ಯ ಹರಿಶ್ಚಂದ್ರನಿಗಿಂತ ಮುಂಚೆಯಿಂದನೇ ಕಾಶಿಯ ಹೆಸರು ಬರುತ್ತೆ. ಕಾಶಿ ಅಲ್ಲಿ ಮರಣ ಹೊಂದಿದವರಿಗೆ ಮುಕ್ತಿ ಸಿಗತ್ತೆ ಅಂತ ಸಹ ಹೇಳ್ತಾರೆ. ಕಾಶಿಯ ಮರಣ್ಯ ಮುಕ್ತಿ ಅಂತ ಬರುತ್ತೆ ಅಲ್ಲಿ. ಅದಕ್ಕೆ 100 ಹೆಸರುಗಳು, ಅದರಲ್ಲಿ ಕೆಲವೇ ಹೆಸರು ಉಳ್ಕೊಂಡಿರೋದು ವಾರಣಾಸಿ ಅಂತ. ವರುಣ ಮತ್ತು ಹಸಿ ಅನ್ನೋ 2 ನದಿಗಳ ಮಧ್ಯದಲ್ಲಿರ್ತಕ್ಕಂಥ ಒಂದು ನಗರ ವಾರಣಾಸಿ ಅಂತ ಹೇಳಲ್ಲ, ವಾರಾಣಸಿ ಅಂತ ಹೇಳ್ತಾರೆ. ಅದನ್ನ ಇನ್ನೊಂದು ಅಂದರೆ ಬನಾರಸ್ ಅಂತ ಹೇಳ್ತಾರೆ. ಕಾರಣ ಆ ಜಾಗದಲ್ಲಿ ಬನಾರ ಅನ್ನೋ ರಾಜ ಆಳ್ತಾ ಇದ್ದ, ಹಾಗಾಗಿ ಬನಾರಸಿ ಅಂತ ಹೇಳ್ತಾರೆ. ಆ ಕಾಶಿ ಒಳಗೆ 80 ತಟಗಳಿದೆ. ಅದಕ್ಕೆ 80 ಘಾಟ್ ಅಂತ ಹೇಳ್ತಾರೆ. 80 ಅಂದರೆ 80. ಆ 80 ಘಾಟ್ಗಳಲ್ಲಿ ಮಧ್ಯದಲ್ಲಿ ಬರುತ್ತೆ, ಅಂದರೆ 60ನೇದೇನೋ ಆಗುತ್ತದು ಮಣಿಕರ್ಣಿಕಾ ಘಾಟ್ ಅಂತ. ಆ ಜಾಗದಲ್ಲಿ ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾಯ್ದಿದ್ದ ಅಂತ ಹೇಳ್ತಾರೆ. ಕಾರಣ ಈಶ್ವರನ ತಪೋಭೂಮಿಯಾಗಿರ್ತಕ್ಕಂಥ ಕಾಶಿಯ ಒಂದು ಭಾಗ ಮಣಿಕರ್ಣಿಕಾ ಘಾಟ್. ನಾನು 1988ರಲ್ಲಿ ಮುಕ್ತಿನಾಥನ ದರ್ಶನ ಮುಗಿಸ್ಕೊಂಡು ವಾಪಸ್ಸು ಕಾಶಿಗೆ ಬಂದಾಗ ಗಂಗಾ ನದಿನಲ್ಲಿ ದೋಣಿನಲ್ಲಿ ಎಲ್ಲ ಕಡೆ ದರ್ಶನ ಮಾಡ್ಕೊಂಡ್ಬಂದೆ. ಮಣಿಕರ್ಣಿಕಾ ಘಾಟಿನ ಮಟ್ಟಿಗೆ ಇಳಿದು ನಡ್ಕೊಂಡು ಹೋಗಿದ್ದೆ. ಅಲ್ಲಿ ಹೆಣಗಳನ್ನ ಗೋಡೆಗೆ ಹೊರಗೆ ನಿಲ್ಲಿಸಿರ್ತಾರೆ, ನಂಬರ್ ಕೊಟ್ಟು 1, 2, 3, 4 ಅಂತ. ಯಾವುದು
ಒಂದನೇದಿರುತ್ತೆ, ಅದಕ್ಕೆ ಮುಕ್ತಿ ಸಿಗೋದು ಒಂದನೇ ದಿನವೋ ಎರಡನೇ ದಿನವೋ ಗೊತ್ತಿಲ್ಲ, ಯಾಕಂದ್ರೆ ಅಷ್ಟು ಹೆಣಗಳನ್ನ ಉದ್ದಕ್ಕೆ ನಿಲ್ಸಿರ್ತಾರೆ. ಆದರೆ ಅದನ್ನ ಪೂರ್ತಿ ಸುಡ್ತಾರೆ. ಇನ್ನೊಂದು ಭಾಗದಲ್ಲಿ ಹರಿಶ್ಚಂದ್ರ ಘಾಟ್ ಅಂತ ಹೇಳ್ತಾರೆ, ಹನುಮಾನ್ ಘಾಟ್ ಹತ್ರ ಬರುತ್ತದು, ಅಲ್ಲಿ ಪೂರ್ತಿ ಸುಡದೇನೆ ನೀರು ತಳ್ತಾ ಇದ್ರು. ಆದರೆ ಈಗ ಕೆಲವು ವರ್ಷಗಳಿಂದ ನರೇಂದ್ರ ಮೋದಿ ಅವರ ಕಡೆಯಿಂದ ಅದನ್ನ ಗಂಗಾ ನದಿ ಶುದ್ಧೀಕರಣದಿಂದ ಅದನ್ನ ನಿಲ್ಲಿಸಿದ್ದಾರೆ ಅಂತ ಹೇಳಿ ನಾನು ಕೇಳಿದೆ. ಎರಡನೇ ಸಲ ನಾನು ಹೋಗಿತ್ತು ಅಂದ್ರೆ 94ರಲ್ಲಿ. ಆಗ ನಾನು ಹೋಗಿದ್ದು, ನನಗೆ ಹೇಳ್ಕೊಳ್ಳೋದು ನಾಚಿಕೆ ಆಗತ್ತೆ, ನನಗೆ ಉತ್ತರ ಭಾರತದ ಬಗ್ಗೆ ನನಗೆ ಏನು ಗೊತ್ತೇ ಇಲ್ಲ, ನಾನು ಹೋಗೇ ಇಲ್ಲ ಉತ್ತರ ಭಾರತಕ್ಕೆ. ಅಂದ್ರೆ ಅವಾಗ ವಿಶ್ವ ಹಿಂದೂ ಪರಿಷತ್ತಿನಿಂದ ದೆಹಲಿ ಒಳಗೆ ಒಂದು ಮಹಿಳಾ ಸಮ್ಮೇಳನ ಆಯಿತು. ಗೌರವವನ್ನು ಸ್ವೀಕರಿಸಿದ ಅರ್ಚಕರೇ, ವೇದಿಕೆ ಮೇಲಿನ ಇಲ್ಲ ಧರ್ಮ ಪ್ರಸಾದ್ ರವರು, ಈಗ ತಾನೇನೆ ಮೋದಿಯವರ ಪ್ರತಿ ಹೆಜ್ಜೆಯನ್ನ ನಾವು ಗಮನಿಸಬೇಕು ಅನ್ನೋದು ನಮ್ಮ ಸಂಘಟನೆಯ ಆಶಯ. ಆ ದಿಕ್ಕಿನಲ್ಲಿ ಈ ಕಾರ್ಯಕ್ರಮದ ಆಯೋಜನೆ. ಏನೇನು ಹೇಳಬೇಕು ಅದೆಲ್ಲದನ್ನು ಅವ್ರು ಹೇಳಿದ್ದಾರೆ. ಭಾರತ ಏನಾಗಬೇಕು ಅಂತಕ್ಕಂಥ ಅನೇಕ ಕಲ್ಪನೆ ಕನಸುಗಳನ್ನ ಮೋದಿ ಹೊಂದಿದ್ದಾರೆ. ಭಾರತ ಮಿಲಿಟರಿನಲ್ಲಿ ಸಶಕ್ತ ಆಗಬೇಕು, ಆರ್ಥಿಕವಾಗಿ ಸ್ವಾವಲಂಬಿ ಆಗಬೇಕು, ಬೇರೆಯವರಿಗೆ ಆಶ್ರಯವನ್ನು ಕೊಡಬೇಕು, ಎಲ್ಲರೂ ಕೂಡ ಹಸನಾದ ಬಾಳನ್ನ ಬಾಳಬೇಕು. ಈ ರೀತಿ 10 ಹಲವು ಕನಸುಗಳ ಜೊತೆಗೆ ಪ್ರಮುಖವಾದಂತಹ ಒಂದು ಆಶಯ ಕನಸು ಶ್ರೇಷ್ಠವಾದ ಪುರಾತನವಾದ ಭಾರತೀಯ ಸಂಸ್ಕೃತಿಯ ಪುನರುತ್ಥಾನವನ್ನ ನನ್ನ ಅಧಿಕಾರಾವಧಿಯಲ್ಲಿ ಆಗಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕನಸು ಅಂತ ಅತ್ಯಂತ ಅಭಿಮಾನದಿಂದ ಹೇಳಿ ಬಯಸ್ತಾ ಇದ್ದೇನೆ. ಆ ದಿಕ್ಕಿನಲ್ಲಿ ಈಗಾಗಲೇ ಮಾತನಾಡಿದಾಗೆ ಕಾಶ್ಮೀರ ಹೇಗಿರ್ಬೇಕೋ ದೃಢವಾದ ಹೆಜ್ಜೆ ಇಟ್ಟಿದ್ದಾರೆ. ಅಯೋಧ್ಯೆ ಏನಾಗಬೇಕೋ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಕಾಶಿಯ ಲೋಕಾರ್ಪಣೆ ಆಗ್ತಾ ಇದೆ. ಕಾಶಿ ವಿಶ್ವನಾಥ ಧಾಮ ಜಗತ್ತಿನ ಭೂಪಟದಲ್ಲಿ ಮೊದಲ ಸ್ಥಾನಕ್ಕೆ ಇರ್ತಕ್ಕಂಥ ಎಲ್ಲ ಅರ್ಹತೆಯನ್ನ ಹೊಂದಿ ಇವತ್ತು ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಅಲ್ಲೇನಿತ್ತು, ಹೇಗಾಯ್ತು, ಇವತ್ತೇನಾಗಿದೆ ಅನ್ನೋದನ್ನ ತಿಳಿಸಿದ್ದಾರೆ. ಸುಮಾರು 600-700 ಜನ ಆ ಜಾಗದಲ್ಲಿ ಮನೆ ಕಟ್ಕೊಂಡವರು ಅಮೆರಿಕದಲ್ಲಿದ್ರು, ನ್ಯೂಜಿಲ್ಯಾಂಡ್ ಅಲ್ಲಿ ಇದ್ರು, ಜಪಾನ್ ನಲ್ಲಿ ಇದ್ರು, ಸ್ಥಳೀಯವಾಗಿ ಇದ್ರು. ಅವರಿಗೆ ಸ್ಥಳದಲ್ಲೇನೆ ಅವರ ಜಾಗಕ್ಕೆ ಸಲ್ತಕ್ಕಂಥ ಪರಿಹಾರದ ಚೆಕ್ ಅನ್ನ ಕೊಟ್ಟು ಅವ್ರು ಯಾವ ಮನೆಯಲ್ಲಿ ವಾಸ ಆಗ್ಬೇಕು ಆ ಮನೆಯ ಕೀಯನ್ನ ಕೇವಲ 23 ದಿನದಲ್ಲಿ ಕೊಟ್ಟಿರ್ತಕ್ಕಂಥ ಕೀರ್ತಿ ಉತ್ತರ ಪ್ರದೇಶ